ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿದಾಯಕವಾಗಲಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಬನ್ನಿ ಓ ನಮ್ಮ ಕನ್ನಡದ ಕುಲಮಣಿಗಳೇ, ಗುರುರಾಯರ ಭಕ್ತ ಮಣಿಗಳೇ, ಭಕ್ತಿಯ ಬೆಳಕನ್ನು ಕಾಣಬನ್ನಿ. ನಮ್ಮ ಕನ್ನಡ ನಾಡಿಗೆ ನವ ಚೈತನ್ಯ ನೀಡಿ ಹರಿಯುತ್ತಿರುವ ಪತಿತ ಪಾವನೆಯರಾದ ತುಂಗಭದ್ರೆಯಲ್ಲಿ ನೆನೆದು ಬನ್ನಿ. ಇದೇ ಮಂತ್ರಾಲಯ ಕ್ಷೇತ್ರ. ಮಂತ್ರಾಲಯವು ಇಂದಿನ ಕಲ್ಪವೃಕ್ಷ, ಬೇಡಿದ್ದನ್ನು ಕೊಡುವ ಕಾಮಧೇನುವಿನ ಮೂಲಸ್ಥಾನ. ರಾಘವೇಂದ್ರ ಸ್ವಾಮಿಗಳು ಬಂದಿರುವುದೇ, ಅವರು ಹುಟ್ಟಿರುವುದೇ ಜನರಿಗಾಗಿ. ಅಲ್ಲಿ ಅವರು ತಮ್ಮ ದೇಹವನ್ನು ತ್ಯಜಿಸಿದ್ದಾರೆ ಅಷ್ಟೇ, ಅವರಿಗೆ ಸಾವಿಲ್ಲ. ತಮ್ಮ ದೇಹದ ಮೂಲಕ ಹೆಚ್ಚು ಜನರಿಗೆ ಏಕಕಾಲಕ್ಕೆ ಒಳ್ಳೆಯದನ್ನು ಮಾಡಲು ಆಗುವುದಿಲ್ಲವೆಂದು ದೇಹವನ್ನು ತ್ಯಜಿಸಿ ಪರಮಾತ್ಮನಾಗಿ ಇದ್ದಾರೆ. ಗುರು ರಾಯರಲ್ಲಿ ಭಕ್ತಿ ಮಾಡಿದರೆ ರಾಯರು ಅದಕ್ಕೆ ವರವನ್ನು ಕೊಟ್ಟೇ ಕೊಡುತ್ತಾರೆ. ಅದರಲ್ಲಿ ಸಂದೇಹ ಬೇಡ. ಸಾಧಕರೇ, ರಾಯರ ಮೇಲೆ ಸಂಶಯ ಬೇಡ. ರಾಯರ ಸೇವೆ ಮಾಡಿದರೆ ಫಲ ಸಿಗುತ್ತೋ ಇಲ್ಲವೋ ಅಂತ ಸಂಶಯ ಬೇಡ. ರಾಯರು ಪ್ರಸನ್ನ ಆಗೇ ಆಗ್ತಾರೆ. ಕಲ್ಲಿನ ಕವಚ ತೊಟ್ಟು ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ದೇವರ ದೂತನಾಗಿ, ದಾನಿಗಳಿಗೆ ಧನವಾಗಿ, ಭಕ್ತರಿಗೆ ಬಂಧುವಾಗಿ, ದಲಿತನಿಗೆ ಸೇವಕನಾಗಿ ನಾನಿದ್ದೇನೆ ಎನ್ನುತ್ತಿದ್ದಾರೆ ಮಂತ್ರಾಲಯದಲ್ಲಿ ಗುರುರಾಯರು. ನಮಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಮಹಾ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳು ಮಹಾ ಪವಾಡವನ್ನು ಮಾಡಿದ್ದಾರೆ. ಪವಾಡ ಅನ್ನೋದಕ್ಕಿಂತ ಅವರಿಗೆ ಧ್ಯಾನದಲ್ಲಿದ್ದ ಶಕ್ತಿ, ಏಕಾಗ್ರತೆ ಅಂಥದ್ದು. ಆ ಸಾಧನೆ ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯುವುದಿಲ್ಲ. ಸವಣೂರ್ ನವಾಬನ ಮಗ ಹಾವು ಕಚ್ಚಿ ಸತ್ತಾಗ ಅವನನ್ನು ಹೂತಿಟ್ಟ ಜಾಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದು ಅವನ ಆಯಸ್ಸು ಇನ್ನೂ ಇದೆ ಎಂದು ಹೇಳಿ ಆ ಮಗುವನ್ನು ಸಮಾಧಿಯಿಂದ ಹೊರ ತೆಗೆಸಿ ಬದುಕಿಸಿದ ಮಹಾಜ್ಞಾನಿ ರಾಘವೇಂದ್ರ ಸ್ವಾಮಿಗಳು. ಇಂತಹ ಹಲವಾರು ಸಾಧನೆಗಳು ಮಾಡಿದ್ದಾರೆ. ಮಂತ್ರಾಲಯದಲ್ಲಿ ಈಗಲೂ ಬಂದ ಭಕ್ತ ಜನರಿಗೆ ಬೇಡಿದ್ದನ್ನೆಲ್ಲ ಕೊಡುವ ಕಾಮಧೇನುವಾಗಿದ್ದಾರೆ. ಹೀಗೆ ಒಂದು ಸಲ ವೆಂಕಣ್ಣ ಎಂಬ ದನ ಕಾಯುವವನಿಗೆ ಒಬ್ಬ ನವಾಬ ಕುದುರೆ ಸವಾರಿ ಮಾಡುತ್ತಿರುವಾಗ ಕನ್ನಡದಲ್ಲಿ ಇರುವ ಪತ್ರವನ್ನು ಓದಲು ಹೇಳುತ್ತಾನೆ. ಇಲ್ಲವಾದರೆ ನಿನ್ನ ಶಿರಸ್ಸನ್ನು ತೆಗೆಯುತ್ತೇನೆ ಎಂದು ಹೇಳಿ ಹೆದರಿಸುತ್ತಾನೆ. ಏನೂ ಅರಿಯದ ವೆಂಕಣ್ಣ ಭಯಭ್ರಾಂತನಾಗಿ ರಾಘವೇಂದ್ರ ಅಂತ ಎಂದು ಕರೆದ ಕೂಡಲೇ ತನಗೆ ಗೊತ್ತಿಲ್ಲದ ಹಾಗೆ ಪತ್ರವನ್ನು ಓದಿ ಮುಗಿಸುತ್ತಾನೆ. ಆ ಪತ್ರದಲ್ಲಿದ್ದ ಸಿಹಿ ಸುದ್ದಿಯನ್ನು ಕೇಳಿ ನವಾಬ ದನ ಕಾಯುವ ವೆಂಕಣ್ಣನಿಗೆ ತನ್ನ ದಿವಾನನಾಗಿ ಮಾಡಿಕೊಳ್ಳುತ್ತಾನೆ. ಇದು ರಾಯರ ಶಕ್ತಿ. ಈ ಒಂದು ಘಟನೆ ಮುಂದೆ ಇದೇ ವೆಂಕಣ್ಣನಿಂದ ಒಂದು ಲೋಕ ಕಲ್ಯಾಣ ಕಾರ್ಯಕ್ಕೆ ನಾಂದಿಯಾಗಲು ಕಾರಣನಾಗ್ತಾನೆ. ರಾಯರು ಆದೋನಿ ಕಡೆಗೆ ಬಂದಾಗ ಅಲ್ಲಿದ್ದ ಸಿದ್ದಿ ಮಸೂದ್ನ ನವಾಬನ ದಿವಾನನಾದ ವೆಂಕಣ್ಣನವರು ನವಾಬನಿಗೆ ಹೇಳ್ತಾರೆ, ನಾವು ಹೋಗಿ ರಾಯರ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆಯೋಣ ಅಂತ. ಆಗ ನವಾಬ ರಾಯರ ಬಗ್ಗೆ ವೆಂಕಣ್ಣ ಪ್ರತಿದಿನ ಅವರ ಜಪ ಮಾಡ್ತಾನೆ. ಅವರು ಮಾಡಿದ ಪವಾಡ ಪುಣ್ಯ ಕಾರ್ಯಗಳನ್ನು, ತನಗೆ ವಿದ್ಯೆ ಬಂದ ರೀತಿಯನ್ನು ಹೊಗಳ್ತಾ ಇರ್ತಾನೆ. ಅದನ್ನು ಸುಳ್ಳು ಮಾಡುವ ಆಸೆಯಿಂದ ರಾಯರ ದರ್ಶನ ಪಡೆಯಲು ಒಪ್ಪಿ ಅಲ್ಲಿಗೆ ಅವರ ಸೇವೆಗೆ ದನದ ಮಾಂಸವನ್ನು ಬಟ್ಟೆ ಹೊದ್ದಿಸಿ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಮಾಂಸ ತೆಗೆದುಕೊಂಡು ಹೋಗ್ತಾ ಇದ್ದ ವಿಷಯ ನವಾಬ ಮತ್ತು ಆತನ ಅನುಚರರಿಗೆ ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಅದನ್ನೆಲ್ಲ ತೆಗೆದುಕೊಂಡು ರಾಯರ ದರ್ಶನಕ್ಕೆ ನವಾಬ ಬರ್ತಾನೆ. ಇದನ್ನೆಲ್ಲ ಮನೋಧ್ಯಾನದಿಂದ ಅರತ ರಾಘವೇಂದ್ರ ಸ್ವಾಮಿಗಳು, ಸಕಲವನ್ನೂ ತಿಳಿದ ರಾಘವೇಂದ್ರ ಸ್ವಾಮಿಗಳು ಒಂದು ಮುಗುಳು ನಗೆಯಿಂದ ಅವರಲ್ಲಿದ್ದ ಕಮಂಡಲದಿಂದ ತೀರ್ಥವನ್ನು ಅದಕ್ಕೆ ಹಾಕಿ ನವಾಬ ತಂದಿದ್ದ ಮಾಂಸವನ್ನೆಲ್ಲ ಎಲ್ಲರೂ ನೋಡುತ್ತಿರುವಾಗ ಮಾಂಸದ ಮುದ್ದೆಯನ್ನು ಹಣ್ಣು ಹಂಪಲುಗಳನ್ನಾಗಿ ಬದಲಿಸಿ ಬಿಡುತ್ತಾರೆ. ಜೀವ ಹೋದವನನ್ನೇ ಬದುಕಿಸಿದ ರಾಯರಿಗೆ ಇಂಥ ಪರೀಕ್ಷೆ ಇಟ್ಟ ನವಾಬ ಮೂರ್ಖನಾಗಿ ತನ್ನ ತಪ್ಪಿನ ಅರಿವಾಗಿ ಗುರು ರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕ್ಷಮೆಯನ್ನೂ ಯಾಚಿಸಿ ರಾಯರು ಕೇಳಿದ ಹಾಗೆ ಮಾಂಚಾಲಾಂಬ ಎಂಬ ಊರನ್ನು ರಾಯರಿಗೆ ಒಪ್ಪಿಸುತ್ತಾನೆ. ರಾಯರು ಯಾವಾಗಲೂ ಭಗವಂತ ಇದ್ದಾನೆ ಅಂತ ತೋರಿಸೋಕೆ ಬಂದ ದೇವದೂತ, ಮಹಾಗುರುಗಳು. ರಾಯರ ಸಂದೇಶ ಯಾವಾಗಲೂ ನಮ್ಮನ್ನು ಕಾಪಾಡುವುದು ನಮ್ಮ ಧರ್ಮ, ನಮ್ಮ ಸತ್ಯದ ನುಡಿ. ನಮ್ಮ ಸತ್ಯ ಧರ್ಮನೇ ನಮ್ಮನ್ನು ಸದಾ ಕಾಪಾಡುತ್ತೆ. ಇದನ್ನು ನಮ್ಮವರು ಎಷ್ಟು ನಂಬುತ್ತಾರೋ ಇಲ್ಲವೋ, ಈಸ್ಟ್ ಇಂಡಿಯಾ ಕಂಪನಿ ಸರ್ ಥಾಮಸ್ ಮುನ್ರೋ ಎಂಬ ಅಧಿಕಾರಿ ಬೃಂದಾವನಸ್ಥರಾದ ಗುರುರಾಯನನ್ನು ಮಂತ್ರಾಲಯದಲ್ಲಿ ಪ್ರತ್ಯಕ್ಷವಾಗಿ ಕಂಡು ಅವರ ದರ್ಶನ ಪಡೆದು
ನಮಗೆ ಗುರುರಾಯರ ಮಹಿಮೆಯನ್ನು ಹೇಳಿ ಹೋಗಿದ್ದಾರೆ. ಅವರ ಜೀವನದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ, ಕೇಳಿರ್ತಾರೆ. ಇನ್ನೊಂದು ಸಲ ಅವರ ಬಗ್ಗೆ ನಾನು ಹೇಳಿ ಗೊತ್ತಿಲ್ಲದವರಿಗೆ ತಿಳಿಸಿ, ಗೊತ್ತಿರುವವರಿಗೆ ಮತ್ತೊಂದು ಸಲ ತಿಳಿಸುವ ಭಾಗ್ಯ ನನ್ನದಾಗಲಿ ಎಂದು ಮುಂದಿನ ವಿಡಿಯೋದಲ್ಲಿ ಅವರ ಜೀವನದ ಬಗ್ಗೆ, ಅವರು ಮಾಡಿದ ಪುಣ್ಯ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.